ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರ ಅಗಲಿಕೆಗೆ ಬುಕ್ಕಾಪಟ್ಟಣ ಗ್ರಾಮಸ್ಥರು ಕಂಬನಿ ಮಿಡಿದರು. ಬುಕ್ಕಾಪಟ್ಟಣ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಚೆನ್ನಮ್ಮರವರ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗ್ರಾಮಸ್ಥರು ಕಂಬನಿ ಮಿಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಬುಕ್ಕಾಪಟ್ಟಣ ವಿಎಸ್ಎಸ್ಎನ್ ನಿರ್ದೇಶಕ ಶಾಂತಕುಮಾರ್, ಗುರುರಾಜು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಎಂ ಕಾಂತರಾಜು, ದಿವಾಕರ, ಗಂಗರಾಜು, ರಂಗಶಾಮಯ್ಯ, ವೆಂಕಟೇಶ್, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನರಸಯ್ಯ, ಬಂಡೆರಾಮಣ್ಣ, ನಟರಾಜು, ಮಾದೇನಹಳ್ಳಿ ಲೋಕೇಶ್, ರಂಗರಾಜು, ನಲ್ಲಿ, ಮುದ್ದರಾಜು ಸೇರಿದಂತೆ ಹಲವರು ಹಾಜರಿದ್ದರು. ವರದಿ ಫೈರೋಸ್ ಪಾಷಾ, ಬುಕ್ಕಾಪಟ್ಟಣ. ನಮ್ಮೆಲ್ಲರಿಗೂ ಸಹ ಆಘಾತ ಉಂಟಾಗಿದೆ. ಆ ಆಘಾತದ ಸುದ್ದಿ ಕೇಳಿದ ನಂತರ ನಾವೆಲ್ಲರೂ ಸಹ ದುಃಖತಪ್ತರಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದೀವಿ. ಹಾಗೂ ಅವರ ಚೆನ್ನಮ್ಮಾಜಿಯವರ ಆದರ್ಶಗಳು ಇಡೀ ಸಮಾಜಕ್ಕೆ, ಇಡೀ ಕರ್ನಾಟಕಕ್ಕೆ, ಇಡೀ ಎಲ್ಲ ಮಹಿಳಾ ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಮಹಿಳಾ ಸಮಾಜಕ್ಕೆ ಮಾದರಿ ಆಗಲಿ ಅಂತ ನಾನೊಬ್ಬರು ಭಾವಿಸ್ತೇನೆ. ಮಾಜಿ ಪ್ರಧಾನಿ ದೇವೇಗೌಡರು ಧರ್ಮಪತ್ನಿಯಾದಂಥ ಶ್ರೀಮತಿ ಚೆನ್ನಮ್ಮನವರು ನಿನ್ನೆ ಮಧ್ಯಾಹ್ನ ದೈವಾಧೀನರಾಗಿರ್ತಾರೆ. ಅವರಿಗೆ, ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಅವರು ಆ ಕುಟುಂಬದಲ್ಲಿ ಅವರು ಒಂದು ಒಳ್ಳೆಯ ದೇವತೆ ಇದ್ದಂಗಿದ್ರು. ಅವರ ದೇವೇಗೌಡರ ಕುಟುಂಬ ಅಂತಂದರೆ ಇಡೀ ದೇಶದಲ್ಲೇ ಒಂದು ಮಾದರಿ ಕುಟುಂಬ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಪೂಜೆ ನಿನ್ನೆ ಟಿ ವಿನಲ್ಲಿ ಹೇಳ್ತಾ ಇದ್ರು, ಆ ಅಜ್ಜಿ 2 ರಿಂದ 3 ಗಂಟೆ ಪೂಜೆ ಮಾಡ್ತಾ ಇದ್ರಂತೆ. ಅಷ್ಟು ದೈವ ಭಕ್ತಿ ಅಂತೆ. ಯಾವುದೇ ಒಂದು ಕೆಲಸ ಕಾರ್ಯ ಆದ್ರೂ ಅವ್ರ ಮನೆಯಲ್ಲಿ ಆ ಅಜ್ಜಿ ಏನು ಹೇಳುತ್ತೋ ಅದೇ ರೀತಿ ಅವರು ತಂದೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ನಡ್ಕೊಂಡು ಅದೇ ಭಾವನೆಯಿಂದ ಅವರು ಮಂಜುನಾಥ್ ಅವರು ಡಾಕ್ಟರ್ ಇದ್ದಾರಲ್ಲ, ಅವರು ಎಲ್ಲರೂ ಸೇರಿಕೊಂಡು ಅವ್ರ ಕುಟುಂಬ ಅಷ್ಟು ಒಂದು ಒಮ್ಮತದಿಂದ ಅಜ್ಜಿ ನಡ್ಕೊಂಡು ಹೋಗ್ತಾ ಇತ್ತು. ಅವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವರಿಗೆ ಆ ಭಗವಂತನು ಚಿರಶಾಂತಿಯಿಂದ ನೆಲೆಸೋಕ್ಕೆ ಒಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ವಿ. ಇದು ನಾನು ಕಂಡಂಥ ಚೆನ್ನಮ್ಮಜ್ಜಿ. ನಾನು ದೆಹಲಿಯಲ್ಲಿ ಚೆನ್ನಮ್ಮಜ್ಜಿ ಅವರ ಮನೆಗೆ ಹೋದಾಗ ಭಾಳ ಸೌಜನ್ಯದಿಂದ, ಸರಳ ಸಜ್ಜನಿಕೆಯಾಗಿ ನನ್ನನ್ನು ಕರೆದು ಕೂಡಿಸಿ, ಎಲ್ಲಿಂದ ಬಂದಪ್ಪ, ಏನಪ್ಪ, ಯಾಕೆ ಬಂದಿದ್ರಪ್ಪ ಅಂತ ಕೇಳಿ ನನಗೆ ಒಂದು ಊಟ ಮಾಡು ಎಂದು ಹೇಳಿ ನನಗೆ ಒಂದು ಲೋಟ ನೀರು ಕುಡಿಸಿ ಕಳಿಸಿರ್ತಾರೆ. ಚೆನ್ನಮ್ಮಾಜಿ ಅಂತ ಒಬ್ಬ ಮಾಜಿ ಪ್ರಧಾನಿ ಹೆಂಡತಿ ಅಂತ ಯಾರು ಅಂದ್ಕೊಂಡಿರಲ್ಲ. ಭಾಳ ಸರಳ ಸಜ್ಜನಿಕೆಯ ಇಡೀ ರಾಜ್ಯಕ್ಕೆ ಗೌರವ ತಂದಂತಹ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ಮನೆ ಶ್ರೀಮತಿಯವರಂತಹ ಚೆನ್ನಮ್ಮನವರು ನಿನ್ನೆ ದೈವಾಧೀನರಾಗಿರುತ್ತಾರೆ. ನೋವು ಭರಿಸುವಂತಹ ಶಕ್ತಿ ಆ ಕುಟುಂಬಕ್ಕೆ ದೇವರು ನೀಡಲಿ. ಅಂತಹ ದೊಡ್ಡ ಕುಟುಂಬಕ್ಕೆ ಒಂದು ಹೆಮ್ಮೆ ತಂದಂತಹ ಚೆನ್ನಮ್ಮನವರು ಈ ರಾಜ್ಯವನ್ನು ಇವತ್ತು ಈ ದೇಹನ ತೊರೆದಿರೋದ್ರಿಂದ ಅವ್ರಿಗೆ, ನಮ್ಮ ಕುಟುಂಬಕ್ಕೆಲ್ಲರಿಗೂ ನೋವು ಬರುವಂಥ ಶಕ್ತಿ ನೀಡಲಿ ಅಂತ ಈ ಮುಖಾಂತರ ಕೇಳ್ತಾರೆ.